PCOS ಅಥವಾ PCOD ಇದನ್ನು ನೀವು ತುಂಬ ಕೇಳಿರ್ತೀರ. ಕೆಲವು ಪೇಷಂಟ್ಸ್ ಬಂದು ಹೇಳ್ತಾರೆ ನನಗೆ PCOS ಇದೆ, ಕೆಲವು ಪೇಷಂಟ್ಸ್ ಹೇಳ್ತಾರೆ ನನಗೆ PCOD ಇದೆ, ತುಂಬ ಮೈಲ್ಡ್ ಆಗಿದೆ, ತುಂಬ ಸಿವಿಯರ್ ಆಗಿದೆ ಅಂತ ಅಂದ್ಬಿಟ್ಟು. ಇನ್ನು ಕೆಲವು ಪೇಷಂಟ್ಸ್ ಹೇಳ್ತಾರೆ ಗರ್ಭಕೋಶದಲ್ಲಿ ಅಥವಾ ಓವರೀಸಲ್ಲಿ ನೀರುಗುಳ್ಳೆ ಇದೆ, ಇದು PCOS ಅಥವಾ PCODನ. ಈ PCOS ಡಯಾಗ್ನೋಸ್ ಮಾಡಾದ ನಂತರ ಪೀರಿಯಡ್ಸ್ ಯಾಕೆ ಇರ್ರೆಗ್ಯುಲರ್ ಆಗ್ತದೆ, ಪ್ರೆಗ್ನೆನ್ಸಿ ಬರಲಿಕ್ಕೆ ಯಾಕೆ ಕಷ್ಟ ಆಗ್ತದೆ? ಹಾಯ್, ವಿಶ್ವವಾಣಿ ಹೆಲ್ತ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಡಾಕ್ಟರ್ ರಶ್ಮಿ TN, ಮೆಡಿಕಲ್ ಡೈರೆಕ್ಟರ್ ಆಫ್ ಗರ್ಭಗೃಹ ಹೆಲ್ತ್ ಸೆಂಟರ್, ಕನಕಪುರ ರೋಡ್. ನಾನು ಆಬ್ಸ್ಟೆಟ್ರಿಷಿಯನ್, ಗೈನಕಾಲಜಿಸ್ಟ್, ಇನ್ಫರ್ಟಿಲಿಟಿ ಸ್ಪೆಷಲಿಸ್ಟ್, ಲ್ಯಾಪ್ರೋಸ್ಕೋಪಿಕ್ ಸರ್ಜನ್. PCOS, PCOD ಎರಡೂ ಒಂದೇ. ಇವಾಗ ಅದು PMOS ಅಂತ ಹೇಳ್ತೀವಿ. ಸೊ ಹೆಸರುಗಳು ಬಿಡಿ, ಪ್ರಾಬ್ಲಮ್ ಇಸ್ ದ ಸೇಮ್. ಸೊ ಈ PCOS ಅಂತ ಅಂದರೆ ಏನು? PCOS ಅಂತ ಅಂದರೆ ಏನಾಗ್ತದೆ ಅಂದರೆ ನಿಮ್ಮ ಬಾಡಿಯಲ್ಲಿ ಒಂದು ಮೇಲ್ ಹಾರ್ಮೋನ್ ಸ್ವಲ್ಪ ಜಾಸ್ತಿ ಇರ್ತದೆ. ಪ್ರತಿಯೊಂದು ಹೆಣ್ಮಕ್ಳಿಗೂ ಸ್ವಲ್ಪ ಅಮೌಂಟ್ ಆಫ್ ಮೇಲ್ ಹಾರ್ಮೋನ್ಸ್ ಇರ್ತದೆ. ಬಟ್ ಈ ಮೇಲ್ ಹಾರ್ಮೋನ್ಸ್ ಜಾಸ್ತಿ ಆಗಿ ಇದರ ಜೊತೆಗೆ ನಿಮ್ಮ ಬಾಡಿಯಲ್ಲಿ ಇನ್ಸುಲಿನ್ ರೆಸಿಸ್ಟೆನ್ಸ್ ಜಾಸ್ತಿ ಆಗುತ್ತೆ. ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂತ ಅಂದರೆ ಏನು? ಈಗ ನಾವು ಏನಾರ ತಿಂದಾಗ, ಎಸ್ಪೆಷಲಿ ಕಾರ್ಬೋಹೈಡ್ರೇಟ್ಸ್ ಅಥವಾ ಶುಗರ್ ತಿಂದಾಗ ಗ್ಲೂಕೋಸ್ ಆಗಿ ಕನ್ವರ್ಟ್ ಆಗುತ್ತೆ. ಆವಾಗ ನಮ್ಮ ಬ್ರೈನಿಗೆ ಸಿಗ್ನಲ್ ಹೋಗುತ್ತೆ ಗ್ಲೂಕೋಸ್ ಲೆವೆಲ್ ಜಾಸ್ತಿ ಇದೆ ಅಂತ. ಈ ಗ್ಲೂಕೋಸ್ ಲೆವೆಲ್ ಜಾಸ್ತಿನ ಕಮ್ಮಿ ಮಾಡಲಿಕ್ಕೆ ನಮ್ಮ ಬ್ಲಡ್ ಲೆವೆಲ್ಸಲ್ಲಿ ನಮ್ಮ ಬ್ರೈನು ಪ್ಯಾನ್ಕ್ರಿಯಾಸಿಗೆ ಇಂಟಿಮೇಟ್ ಮಾಡುತ್ತೆ ಇನ್ಸುಲಿನ್ ರಿಲೀಸ್ ಮಾಡಲಿಕ್ಕೆ. ಈ ಇನ್ಸುಲಿನ್ ರಿಲೀಸ್ ಆದಾಗ ಈ ಇನ್ಸುಲಿನ್ ಪ್ರತಿಯೊಂದು ಸೆಲ್ಲಿಗೆ ಹತ್ರ ಹೋಗಿ ಅದರೊಳಗಡೆ ಅಂಟ್ಕೊಂಡು ಆವಾಗ ಗ್ಲೂಕೋಸು ಸೆಲ್ ಒಳಗಡೆ ಹೋಗಿ ಎನರ್ಜಿಯಾಗಿ ಕನ್ವರ್ಟ್ ಆಗುತ್ತೆ. ಆವಾಗ ನಮ್ಮ ಬ್ಲಡ್ ಶುಗರ್ಸು ನಾರ್ಮಲೈಸ್ ಆಗುತ್ತೆ. ಈ ಇನ್ಸುಲಿನ್ ರೆಸಿಸ್ಟೆನ್ಸಲ್ಲಿ ಏನಾಗುತ್ತೆ ಅಂದರೆ ಬ್ಲಡ್ ಶುಗರ್ ಲೆವೆಲ್ ರೇಸ್ ಆಗ್ತದೆ. ಬ್ರೈನ್ ಇಂಟಿಮೇಟ್ ಮಾಡುತ್ತೆ ಪ್ಯಾನ್ಕ್ರಿಯಾಸಿಗೆ ಇನ್ಸುಲಿನ್ ರಿಲೀಸ್ ಮಾಡಲಿಕ್ಕೆ. ಇನ್ಸುಲಿನ್ ರಿಲೀಸ್ ಆಗ್ತದೆ, ಬಟ್ ಈ ಇನ್ಸುಲಿನ್ನು ಆ ಸೆಲ್ಲಿಗೆ ಹೋಗಿ ಅಂಟ್ಕೊಳ್ಳೋದಕ್ಕೆ ಆಗೋದಿಲ್ಲ. ಅದು ಸೆಲ್ ರೆಸಿಸ್ಟ್ ಮಾಡ್ತದೆ. ಆವಾಗೇನಾಗುತ್ತೆ, ಗ್ಲೂಕೋಸ್ ಲೆವೆಲ್ಲು ರೇಸ್ ಆಗೇ ಇರ್ತದೆ. ಸೊ ದಿಸ್ ಇಸ್ ಕಾಲ್ಡ್ ಇನ್ಸುಲಿನ್ ರೆಸಿಸ್ಟೆನ್ಸ್. ಸೊ ಈ ಇನ್ಸುಲಿನ್ ರೆಸಿಸ್ಟೆನ್ಸ್ ಅಥವಾ ಇನ್ಕ್ರೀಸ್ ಜಾಸ್ತಿ ಇನ್ಸುಲಿನ್ ಲೆವೆಲ್ಸ್ ಜಾಸ್ತಿ ಇರೋದ್ರಿಂದ ಬಾಡಿಯಲ್ಲಿ, ಪ್ಲಸ್ ಮೇಲ್ ಹಾರ್ಮೋನ್ಸ್ ಜಾಸ್ತಿ ಇರೋದ್ರಿಂದ ನಮ್ಮ ಬಾಡಿಯಲ್ಲಿ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗುತ್ತೆ. ಹಾರ್ಮೋನ್ಸ್ ಏರುಪೇರು ಆಗ್ತದೆ. ಈ ಹಾರ್ಮೋನ್ಸ್ ಏರುಪೇರು ಆದಾಗ ಏನಾಗ್ತದೆ ಅಂತಂದರೆ ನಮ್ಮ ಓವರೀಸಲ್ಲಿ ಏನಿರ್ತದೆ, ಮೊಟ್ಟೆಗಳಿರ್ತದೆ. ಈ ಮೊಟ್ಟೆಗಳಿಗೆ ಬೆಳವಣಿಗೆ ಕರೆಕ್ಟಾಗಿ ಆಗೋದಿಲ್ಲ. ನಾರ್ಮಲ್ಲಾಗಿ ಒಂದು ಮೊಟ್ಟೆ ನೀಟಾಗಿ ಬೆಳವಣಿಗೆ ಆಗಬೇಕು ಅಥವಾ ಮೆಚುರಿಟಿ ಆಗಬೇಕು ಅಂದರೆ ಒಂದು 14ರಿಂದ 16 ದಿನ ಬೇಕಾಗತ್ತೆ. ಬಟ್ ಇಲ್ಲಿ ಏನಾಗುತ್ತೆ ಅಂತಂದರೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗೋದ್ರಿಂದ ಈ ಮೊಟ್ಟೆಗಳು ಒಂದು ಲೆವೆಲ್ಲಿಗೆ ಬೆಳೆದು ಅಲ್ಲೇ ನಿಂತು ಹೋಗುತ್ತೆ. ಈ ಕಡೆ ಮುಂದಕ್ಕೂ ಹೋಗಲ್ಲ, ಈ ಕಡೆ ಹಿಂದಕ್ಕೂ ಹೋಗಲ್ಲ. ಸೊ ಈ ಥರ ಏನು ಇಮ್ಮೆಚ್ಯೂರ್ಡ್ ಎಗ್ಸ್ ಇರ್ತದೆ ಅಥವಾ ಫಾಲಿಕಲ್ಸ್ನ ನಾವು ನೋಡ್ತೀವಿ ಸ್ಕ್ಯಾನಿಂಗಲ್ಲಿ. ಪಾಲಿಸಿಸ್ಟಿಕ್ ಓವರೀಸ್ ಅಂತ ಹೇಳ್ತೀವಿ, ಅಥವಾ ನಿಮ್ಮ ಡಾಕ್ಟರ್ ನಿಮಗೆ ನೀರುಗುಳ್ಳೆ ಇದೆ ಅಂತ ಹೇಳ್ತಾರೆ. ಇದರಲ್ಲಿ ಏನೂ ಸಿಸ್ಟ್ ಇಲ್ಲ, ಇದೆಲ್ಲ ಇಮ್ಮೆಚ್ಯೂರ್ಡ್ ಎಗ್ಸ್ ಅಷ್ಟೇ ನಿಮ್ಮಲ್ಲಿ ಇರೋದು. ಸೊ ಈ ಎಕ್ಸೆಸಿವ್ ಇಮ್ಮೆಚ್ಯೂರ್ಡ್ ಎಗ್ಸ್ ಇರೋದ್ರಿಂದ ನಿಮ್ಮ ಬಾಡಿ ಏನಾಗ್ತದೆ, ಆವಾಗ ಕೂದಲು ಕಮ್ಮಿ ಆಗೋದು ತಲೆಯಲ್ಲಿ, ಅಥವಾ ಎದೆ ಮೇಲೆ ಮುಖದ ಮೇಲೆ ಹೆಚ್ಚಿಗೆ ಕೂದಲು ಬೆಳೆಯೋದು, ಪೀರಿಯಡ್ಸ್ ಕರೆಕ್ಟ್ ಬರದೇ ಇರೋದು, ಆ್ಯಂಡ್ ವೆರಿ ಇಂಪಾರ್ಟೆಂಟು ಪ್ರೆಗ್ನೆನ್ಸಿಗೂ ತೊಂದರೆ ಆಗಬಹುದು, ಪೀರಿಯಡ್ ಇರೆಗ್ಯುಲಾರಿಟಿನೂ ಆಗಬಹುದು. ಕೆಲವು ಹೆಣ್ಮಕ್ಳು ಬರೀ ಸ್ಕ್ಯಾನಿಂಗ್ ಮಾಡಿ ಅದರಲ್ಲಿ ಪಾಲಿಸಿಸ್ಟಿಕ್ ಓವರೀಸ್ ಇದ್ದರೆ PCOD ಇದೆ ಅಂದ್ಕೊಳ್ಳೋದು ತಪ್ಪಾಗ್ತದೆ. ಯೂಶಲಿ ನಾವು PCOS ಇದೆ ಅಂತ ಹೇಗೆ ಹೇಳ್ತೀವಿ? 3 ಕ್ರೈಟೀರಿಯಾ ತೊಗೊತೀವಿ, ಅಂದರೆ 3 ಪಾಯಿಂಟ್ ತೊಗೊತೀವಿ. ಒಂದು, ಇರ್ರೆಗ್ಯುಲರ್ ಪೀರಿಯಡ್ಸ್ ಇರಬೇಕು. ಸೆಕೆಂಡು, ಸ್ಕ್ಯಾನಿಂಗಲ್ಲಿ PCOS ಥರ ಇರಬೇಕು ಓವರೀಸು. ಮೂರನೇದು, ಹೈಪರ್ ಆಂಡ್ರೋಜನಿಸಮ್ ಅಂತ ಹೇಳ್ತೀವಿ, ಅಥವಾ ಬ್ಲಡ್ ಟೆಸ್ಟಲ್ಲಿ ನಿಮ್ಮ ಮೇಲ್ ಹಾರ್ಮೋನ್ಸ್ ಜಾಸ್ತಿ ಆಗಿರ್ಬೋದು, ಇಲ್ಲ ಮಕ್ಕದ ಮೇಲೆ ನಾನು ಹೇಳ್ದಂಗೆ ಕೂದಲು ಜಾಸ್ತಿ ಇರ್ಬೋದು, ಅಥವಾ ತಲೆಯಲ್ಲಿ ಕೂದಲು ಉದುರೋದು ಜಾಸ್ತಿ ಆಗಿರ್ಬೋದು. ಈ ಮೂರಲ್ಲಿ ಯಾವುದರ ಎರಡರ ಇದ್ದರೆ ಆವಾಗ ನಾವು PCOS ಅಂತ ಡಯಾಗ್ನೋಸ್ ಮಾಡ್ತೀವಿ. ಸೊ ಈ PCOS ಡಯಾಗ್ನೋಸ್ ಮಾಡಾದ ನಂತರ ಪೀರಿಯಡ್ಸ್ ಯಾಕೆ ಇರ್ರೆಗ್ಯುಲರ್ ಆಗ್ತದೆ, ಪ್ರೆಗ್ನೆನ್ಸಿ ಬರಲಿಕ್ಕೆ ಯಾಕೆ ಕಷ್ಟ ಆಗ್ತದೆ? ಸೊ ನಾನು ಹೇಳ್ದಂಗೆ ಈ ಮೊಟ್ಟೆಗಳು ಏನು ಬೆಳವಣಿಗೆ ಆಗದೇ ಇರೋದು, ಯಾವಾಗ ಮೊಟ್ಟೆಗಳು ಕರೆಕ್ಟಾಗಿ ಬೆಳವಣಿಗೆ ಆಗೋದಿಲ್ವೋ ಆವಾಗ ಓವ್ಯುಲೇಷನ್ ಆಗಲ್ಲ ಅಥವಾ ಮೊಟ್ಟೆ ರಿಲೀಸ್ ಆಗಲ್ಲ. ಯಾವಾಗ ಮೊಟ್ಟೆ ರಿಲೀಸ್ ಆಗಲ್ವೋ ಪೀರಿಯಡ್ ಕೂಡ ಕರೆಕ್ಟಾಗಿ ಬರೋದಿಲ್ಲ. ಮೊಟ್ಟೆ ರಿಲೀಸ್ ಆದರೆ ಮಾತ್ರ ಪೀರಿಯಡ್ ಕರೆಕ್ಟಾಗಿ ಬರೋದು, ಪ್ರೆಗ್ನೆನ್ಸಿ ಕೂಡ ಬರೋದು.
ಸೊ PCOS ಇರೋರಿಗೆ ನಾವೇನು ಹೇಳ್ತೀವಿ ಅಂದರೆ ನಿಮ್ಮ ಇನ್ಸುಲಿನ್ ಲೆವೆಲ್ಸು ಅಥವಾ ನಿಮ್ಮ ಇನ್ಸುಲಿನ್ ರೆಸಿಸ್ಟೆನ್ಸನ್ನ ಕಮ್ಮಿ ಮಾಡಿ, ನಿಮ್ಮ ಮೇಲ್ ಹಾರ್ಮೋನ್ ಲೆವೆಲ್ಸನ್ನು ಕಮ್ಮಿ ಮಾಡಿ. ಹೇಗೆ ಕಮ್ಮಿ ಮಾಡೋದು ಇದನ್ನು? ಒಂದು ಡಯಟ್ ತುಂಬ ಇಂಪಾರ್ಟೆಂಟ್ PCOS ಪೇಷಂಟ್ಸಿಗೆ. ಡಯಟ್ ಅಂತ ಅಂದರೆ ತಿಂದೇ ಇರೋದು ಡಯಟ್ ಅಲ್ಲ, ಅಥವಾ ಸ್ಕಿಪ್ ಮಾಡೋದು ಡಯಟ್ ಅಲ್ಲ. ಹೆಚ್ಚಿಗೆ ಪ್ರೋಟೀನ್ಸ್ ಇರಬೇಕು ನಿಮ್ಮ ಡಯಟಲ್ಲಿ. ವೆಜಿಟೇರಿಯನ್ ಆಗಿರ್ಬೋದು ಅಥವಾ ನಾನ್ ವೆಜಿಟೇರಿಯನ್ ಆಗಿರ್ಬೋದು. ಪ್ರೋಟೀನ್ಸ್ ಜಾಸ್ತಿ ಇರಬೇಕಾಗ್ತದೆ. ಇದರ ಜೊತೆಗೆ ನೀವು ಕಾರ್ಬೋಹೈಡ್ರೇಟ್ಸ್ ಅಂತ ಅಂದರೆ ಅನ್ನ, ಚಪಾತಿ, ಮುದ್ದೆ, ಯಾವುದೇ ಥರ ಶುಗರಿ ಐಟಮ್ಸ್ ಇರಬಹುದು, ಇದನ್ನು ಕಮ್ಮಿ ಮಾಡಬೇಕು. ಫೈಬರ್ ಫುಡ್ ಜಾಸ್ತಿ ತೊಗೊಳ್ಬೇಕಾಗತ್ತೆ. ಫೈಬರ್ ಅಂತ ಅಂದರೆ ತರಕಾರಿ ಆಗಿರ್ಬೋದು, ಸೊಪ್ಪಾಗಿರ್ಬೋದು, ಈ ಥರದ ಫುಡ್ಡು ಜಾಸ್ತಿ ತೊಗೊಳ್ಬೇಕಾಗ್ತದೆ. ಅದಾದ ನಂತರ ಫ್ಯಾಟ್ ಕೂಡ ಕಮ್ಮಿ ಮಾಡಬೇಕಾಗತ್ತೆ. ಸೊ ಈ ಥರ ಡಯಟ್ ಪ್ಲ್ಯಾನ್, ಯಾಕಂದರೆ ಪ್ರತಿಯೊಬ್ಬರಿಗೂ ಅವ್ರವ್ರದ್ದು ಇಷ್ಟವಾದ ಡಯಟ್ ಇರ್ತದೆ. ಸೊ ನಿಮಗೆ ಇಷ್ಟವಾಗಿರೋ ಫುಡ್ಡಲ್ಲೇ ನೀವು ಮಾಡಿಫೈ ಮಾಡಿಕೊಂಡು ಹೆಚ್ಚಿಗೆ ಒಂದು ಐಟಮ್ ತೊಗೊಂಡು ಕಮ್ಮಿ ಒಂದು ಐಟಮು ತೊಗೊಳ್ಬಹುದು. ಆ್ಯಂಡ್ ಎಕ್ಸಸೈಸ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ PCOS ಇರೋ ಪೇಷಂಟಿಗೆ. ಎಕ್ಸಸೈಸ್ ಅಂತ ಅಂದರೆ ಮಸಲ್ ಟ್ರೈನಿಂಗ್ ಎಕ್ಸಸೈಸಸ್ ಆರ್ ವೆರಿ ಇಂಪಾರ್ಟೆಂಟ್. ಯಾಕಂದರೆ ಮಸಲಲ್ಲೇ ಗ್ಲೂಕೋಸ್ ಮೆಟಬಾಲಿಸಮ್ ಆಗೋದು. ಸೊ ಮಸಲ್ ಸ್ಟ್ರೆಂಥನಿಂಗ್ ಎಕ್ಸಸೈಸಸ್ಸು ಪ್ಲಸ್ ಡಯಟ್ ಮಾಡಿದಾಗ ಪ್ರಾಬಬ್ಲಿ ನಿಮಗೆ ಡಾಕ್ಟ್ರ್ ಹೆಲ್ಪ್ ಇಲ್ದೇ ಪ್ರೆಗ್ನೆನ್ಸಿ ಬರುವ ಸಾಧ್ಯತೆ ಇರ್ತದೆ. ಆ್ಯಂಡ್ ಆಲ್ಸೋ ಪೀರಿಯಡ್ಸ್ ಕೂಡ ರೆಗ್ಯುಲರ್ ಆಗುವ ಚಾನ್ಸಸ್ ಇರ್ತದೆ. ಕೆಲವು ಹೆಣ್ಮಕ್ಳಿಗೆ ಪ್ರೆಗ್ನೆನ್ಸಿ ಬರೋದಕ್ಕೆ ಕಷ್ಟ ಆದಾಗ ಆವಾಗ ನಾವೇನು ಮಾಡ್ತೀವಿ ಅಂತಂದರೆ ಈ ಮೊಟ್ಟೆ ಫಾರ್ಮೇಷನಿಗೆ ರಿಲೀಸಿಗೆ ನಾವು ಮೆಡಿಕೇಷನ್ಸ್ ಕೊಡ್ತೀವಿ. ಯಾವಾಗ ರಿಲೀಸ್ ಆಗುತ್ತೆ ಗಂಡ ಹೆಂಡತಿ ಸೇರೋದಕ್ಕೆ ಹೇಳ್ತೀವಿ, ಪ್ರೆಗ್ನೆನ್ಸಿ ಚಾನ್ಸಸ್ ಕೂಡ ಚೆನ್ನಾಗಿ ಇರ್ತದೆ. ಇನ್ಫರ್ಟಿಲಿಟಿ ಪ್ರಾಬ್ಲಮ್ಗೆ ಬಹಳ ಸ್ಟೆಪ್ಸ್ ಇರ್ತದೆ. ಫಸ್ಟ್ ಈ ಥರ ಹೇಳ್ತೀವಿ. ನೆಕ್ಸ್ಟ್ IUI ಇರ್ಬೋದು, IVF ಕೂಡ ಹೇಳ್ಬೋದು PCOS ಇರುವ ಪೇಷಂಟ್ಗೆ ಇದೆಲ್ಲ ಲೆವೆಲ್ಸ್ ವರ್ಕ್ ಆಗದೇ ಇದ್ದರೆ. ಬಟ್ ಮೇನ್ ಫೋಕಸ್ ಬರೋದು ಡಯಟ್ ಆ್ಯಂಡ್ ಎಕ್ಸಸೈಸ್. ಭಾಳ ಹೆಣ್ಮಕ್ಳು ಫೋಕಸ್ ಮಾಡೋದು ಬರೀ ಪ್ರೆಗ್ನೆನ್ಸಿ ಅಷ್ಟೇ. PCOS ಇದ್ದರೆ ನೆಕ್ಸ್ಟ್ ಬಂದು ಕೇಳೋದು ನಾನು ಪ್ರೆಗ್ನೆಂಟ್ ಆಗ್ತೀನಾ ಇಲ್ವಾ ಅನ್ನೋದು. ನಾನು ಭಾಳ ಪೇಷಂಟ್ಸ್ಗೂ ಕೂಡ PCOS ಇರೋ ಪೇಷಂಟ್ಸಿಗೆ ತುಂಬ ಪೇಷಂಟ್ಸಿಗೆ ಪ್ರೆಗ್ನೆನ್ಸಿ ಕೂಡ ಕೊಟ್ಟಿದ್ದೀನಿ, ಡೆಲಿವರಿ ಕೂಡ ಮಾಡಿದ್ದೀನಿ. ಬಟ್ ಅಲ್ಲಿಗೆ ಸ್ಟಾಪ್ ಆಗೋದಿಲ್ಲ. PCOS ಇರುವ ಪೇಷಂಟಿಗೆ ಲೈಫ್ ಲಾಂಗ್ ಕಾಂಪ್ಲಿಕೇಶನ್ಸ್ ಇರ್ತದೆ. ಯಾವುದು BP ಬರೋದು, ಶುಗರ್ ಬರೋದು, ಅಥವಾ ಗರ್ಭಕೋಶದ ಕ್ಯಾನ್ಸರ್ ಇರಬಹುದು, ಹಾರ್ಟ್ ಅಟ್ಯಾಕ್ ಆಗಿರಬಹುದು, ಅಥವಾ ಆಂಗ್ಸೈಟಿ, ಡಿಪ್ರೆಷನ್, ಈ ಥರ ಪ್ರಾಬ್ಲಮ್ಗಳಿರ್ತದೆ. ನಿಮ್ಮ ಫೋಕಸ್ಸು ಒಂದು ಪ್ರೆಗ್ನೆನ್ಸಿ ಆಗಿದ್ದರೆ ಮೇಜರ್ ಪಾರ್ಟು ಈ ಡಯಾಬಿಟಿಸು, ಶುಗರು, ಮತ್ತೊಂದು ಪ್ರಾಬ್ಲಮ್ಮು ಕಮ್ಮಿ ಏಜಲ್ಲೇ ಬರದಿರೋ ಥರ ನೋಡ್ಕೊಳ್ಳೋದು ನಿಮ್ಮ ಜವಾಬ್ದಾರಿ ಆಗ್ತದೆ. ಸೊ ನೀವು ಲೈಫ್ ಸ್ಟೈಲ್ ಮಾಡಿಫಿಕೇಷನ್ ಮಾಡಬೇಕು. ನೀವೇನು ಡಯಟು, ಎಕ್ಸಸೈಸ್ ಮಾಡ್ತೀರಾ, ತುಂಬ ನಿಷ್ಠೆಯಿಂದ ಮಾಡ್ತಾರೆ ಪೇಷಂಟು, ಎಸ್ಪೆಷಲಿ ಪ್ರೆಗ್ನೆನ್ಸಿ ಬೇಕು ಅಂದಾಗ. ಬಟ್ ಅದೇ ಡೆಲಿವರಿ ಆದ ನಂತರ ಇದನ್ನೆಲ್ಲ ಮರ್ತೋಗಿ ವಾಪಸ್ಸು ಅವರ ಇರ್ರೆಗ್ಯುಲರ್ ಸೈಕಲ್ಸಿಗೆ ಹೋಗ್ತಾರೆ, ಅಥವಾ PCOS ಜಾಸ್ತಿ ಆಗ್ತದೆ. ಸೊ ಹಾಗಾಗಿ ನೀವು PCOS ಏನಾರ ಇತ್ತು ಅಂತ ಅಂದರೆ ನಿಮ್ಮ ಫೋಕಸ್ ಜಸ್ಟ್ ಪ್ರೆಗ್ನೆನ್ಸಿ ಆಗಿರಬಾರ್ದು, ನಿಮ್ಮ ಫೋಕಸ್ ಹೆಲ್ದಿ ಪೇರೆಂಟ್ಸ್ ಆಗಿ ಇರಬೇಕಾಗತ್ತೆ. ಯಾಕಂದರೆ ಪ್ರತಿಯೊಂದು ಪ್ರೆಗ್ನೆನ್ಸಿ ಆದ ನಂತರ ಆ ಮಗುವಿಗೆ ಹೆಲ್ದಿ ಪೇರೆಂಟ್ಸ್ ತುಂಬ ಇಂಪಾರ್ಟೆಂಟ್ ಆಗ್ತದೆ. ಸೊ ಈ PCOS ಯಾಕೆ ಬರ್ತದೆ? PCOS ಒಂದು ಕಾಯಿಲೆನ, ಬರೋ ಥರ ಕಾಯಿಲೆನ? ಇಲ್ಲ. PCOS ಹುಟ್ಟುತ್ತಾನೆ ಬರುವ ಪ್ರಾಬ್ಲಮ್ ಇದು. ಹೇಗೆ ನಿಮಗೆ BP, ಶುಗರ್ ಇರ್ತದೋ ಅದೇ ಥರ PCOS ಕೂಡ ಇರ್ತದೆ. ಇದಕ್ಕೆ ಕ್ಯೂರ್ ಅನ್ನೋದೇನೂ ಇರೋದಿಲ್ಲ. ಇದು ಹೇಗೆ ನಿಮಗೆ BP ಬಂದಾಗ ಒಂದು ಸತಿ ಬಂದರೆ ಇಟ್ ಕ್ಯಾನ್ ಬಿ ದೇರ್ ಫಾರ್ ಲೈಫ್ ಲಾಂಗ್. PCOS ಈಸ್ ಆಲ್ಸೋ ಲೈಕ್ ದ್ಯಾಟ್. ಸೊ ಹಾಗಾಗಿ ನೀವು PCOS ಏನಾರ ಇದ್ದರೆ ನಿಮಗೆ ಲೈಫ್ ಲಾಂಗ್ ಡಯಟ್, ಎಕ್ಸಸೈಸ್ ಮೇಲೆ ನೀವು ಕಾನ್ಸಂಟ್ರೇಟ್ ಮಾಡಬೇಕಾಗ್ತದೆ. ನೀವು ಜಂಕ್ ಫುಡ್ ಹೆಚ್ಚಿಗೆ ತಿನ್ನೋದು ಅಥವಾ ಎಕ್ಸಸೈಸ್ ಮಾಡದೇ ಇರೋದು, ಡೆಸ್ಕ್ ಜಾಬ್ ಜಾಸ್ತಿ ಇದ್ದರೆ ನೀವು ತುಂಬ ಫೋಕಸ್ ಮಾಡಬೇಕಾಗತ್ತೆ ನಿಮ್ಮ ಹೆಲ್ತಿನ ಬಗ್ಗೆ. ನಾಟ್ ಓನ್ಲಿ ಫಾರ್ ಪ್ರೆಗ್ನೆನ್ಸಿ ಬಟ್ ಆಲ್ಸೋ ದ ಹೆಲ್ತ್ ಆಫ್ ಅದರ್ ಪಾರ್ಟ್ಸ್ ಆಫ್ ಯುವರ್ ಬಾಡಿ. ಸೊ ಈ ಥರ ನಿಮಗೆ PCOS ಏನಾರ ಇಶ್ಯೂ ಇತ್ತು ಅಂತಂದರೆ ಯು ಕ್ಯಾನ್ ಆಲ್ವೇಸ್ ಕಾಂಟ್ಯಾಕ್ಟ್ ಮೀ. ಆ್ಯಂಡ್ ಐ ಹೋಪ್ ದಿಸ್ ವಿಡಿಯೋ ವಾಸ್ ಹೆಲ್ಪ್ಫುಲ್ ಟು ಯು. ಇದೇ ಥರ ಮಾಹಿತಿ ನಿಮ್ಗೆ ಇಷ್ಟ ಆಯಿತು ಅಂದರೆ ಫಾಲೋ ಫಾರ್ ಮೋರ್. ಥ್ಯಾಂಕ್ ಯು.